ಹೇಗೆ ಸತ್ಲು? ಈ ಪ್ರಶ್ನೆನ ನಿಮ್ಮ ಆರ್ಯವರ್ಧನ ಹತ್ರ ಕೇಳಿ ನೋಡಿ. ಉತ್ತರ ಸಿಕ್ಕಿದ್ರೆ ನಿಮ್ಮ ಆರ್ಯ ಹೀರೋ, ಉತ್ತರ ಸಿಗಲಿಲ್ಲ ಅಂದ್ರೆ ಟ್ರಸ್ಟ್ ಮೀ, ಅವನೇನೆ ನಿಮ್ಮ ಆರ್ಯ ವಿಲನ್. ಸರ್, ನಾನು ನಿಮ್ಮನ್ನ ಅನುಮಾನಿಸ್ತಿಲ್ಲ, ಆದ್ರೆ ಯಾಕೋ ಮನಸ್ಸಲ್ಲಿ ಜಲಂಧರ್ ಕೇಳಿದ ಪ್ರಶ್ನೆಗಳೇ ಕಾಡ್ತಾ ಇದೆ. Anu? Anu? Are you all right? Bye. ಒಂದು ನಿಮಿಷ ಹೊರಗೆ ಬಾ. ಯು ಆರ್ ನಾಟ್ ಆಲ್ ರೈಟ್ ಅನ್ನು. ಏನಾಯ್ತು? ನಾವು ಮನೆಗೆ ಹೋಗೋಣ ಸರ್. ನನಗೆ ಯಾವಾಗ ಮನೆಗೆ ಸೇರ್ತೀನೋ ಅಂತ ಅನಿಸ್ತಾ ಇದೆ. ಪ್ಲೀಸ್ ಸರ್. ಏನಾಯ್ತನು? ಯಾಕೆಷ್ಟು ಗಾಬರಿ? ಏನಾಗ್ತಿದೆ? ಸರ್, ಇವೆರಡು ಬೆರಳಲ್ಲಿ ಒಂದನ್ನು ಮುಟ್ಟಿ. ಇದು ನಾನು ಅಂತಂದ್ರೆ ಏನೋ ಯೋಜನೆ ಹಾಕೊಂಡಿರ್ತೀಯ, ಸ್ವಲ್ಪ ಗೊಂದಲ ಇರುತ್ತೆ, ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ ಅಲ್ವಾ? ಅಯ್ಯೋ ಇಲ್ಲ ಸರ್, ನನ್ನ ಹತ್ರನೂ ಬಾಯ್ಬಿಟ್ಟು ಹೇಳೋಕ್ಕಾಗದೇ ಇರೋಂಥ ವಿಷಯ. ನಾನು ಹೀಗೆ ಬೆಳ ಮುಂದೆ ನೀಡ್ತಿದ್ಯಾ? ಸರಿ ಬಿಡಿ. ಹಠ, ಮೊಂಡ್ ಹಠ ನಿಂದು. ಎಲ್ಲಿ ತೋರ್ಸು ಬೆರಳು. ಏನ್ ಅನ್ಕೊಂಡಿದ್ದೆ? ಅದನ್ನೆಲ್ಲ ಹೇಳೋ ಹಾಗಿಲ್ಲ ಸರ್. ಗೊತ್ತಿದ್ದು ನಾನು ಕೇಳದ್ನಲ್ಲ, ನಂದೇ ತಪ್ಪು. ಸರಿ, ನೀನೇನೂ ಹೇಳ್ಬೇಡ, ನಾನೇ ಹೇಳ. ನೀನು ಏನು ಯೋಚನೆ ಮಾಡ್ತಿದ್ಯಾ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಎಲ್ಲವೂ ನನಗೆ ಗೊತ್ತನು. ಸರ್ಗೆ ಹೇಳ್ಬಿಡ್ಲಾ? ಜಲಂಧರ್ ಸಿಕ್ಕಿತ್ತು ಹೇಳೇ ಬಿಡ್ಲಾ? ಅಕಸ್ಮಾತ್ ಸರ್ಗೆ ಸಿಟ್ಟು ಬಂದ್ರೆ ಆಗ್ಲೇ ಯಾಕೆ ಹೇಳಿಲ್ಲ ಅಂದ್ರೆ, ಅಥವಾ ಚೇಂಡೆ ಸರ್ ಹೇಳ್ದಾಗೆ ಬೇರೆ ಏನಾದರೂ ಅನಾಹುತ ಆದ್ರೆ? ಬೇಡ ಬೇಡ. ಎಲ್ಲಿ ಕಳೆದೋದೆ ಹೇಳ್ಬಿಡ್ಲಾ? ತೋರ್ ಬೆರಳು ಮುಟ್ಟಿದ್ರೆ ಹೆಣ್ಮಗು ಹುಟ್ಟತ್ತೆ ಅಂತ, ನಡು ಬೆರಳು ಮುಟ್ಟಿದ್ರೆ ಗಂಡು ಮಗು ಹುಟ್ಟತ್ತೆ ಅಂತ ಅನ್ಕೊಂಡಿದ್ದೆ. Am I right? ಎಷ್ಟು ಬೇಗ ಕಣ್ಣು ಹಿಡಿದ್ಬಿಟ್ರಿ. ನನ್ನ ಮನ್ಸಲ್ಲಿ ಏನು ಅನ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲಾನು ಗೊತ್ತಾಗ್ಬಿಡತ್ತೆ ನಿಮ್ಗೆ. ಮತ್ತೆ ನಾವು ಸುಮ್ಮನೆನಾ ಟಕ ಟಕ ಅಂತ ಕಂಡು ಹಿಡಿದು ಬಿಡ್ತೀವಿ. ಹೌದು, ಆದ್ರೆ ಈಗ ನೀವು ಹೇಳಿದ್ದು ಸರಿಯಾದ ಉತ್ತರ ಅಲ್ಲ. ಅದು ನಿಮಗೆ ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ಅದನ್ನ ನಾನು ನಿಮ್ಗೆ ಹೇಳೋದು ಇಲ್ಲ. ಬನ್ನಿ ಹೊರಡೋಣ. ಅನು, ನೀ
ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು ಅಮ್ಮ. ದೇವ್ರು 100 ವರ್ಷ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಖುಷಿಯಾಗಿ ಬಾಳು ಆರ್ಯ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ, ಅನು ಇಲ್ಲಿ? ಏನೋ ಆಫೀಸಲ್ಲಿ ಮುಖ್ಯವಾದ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋದ್ಲಲ್ಲ. ಹೌದಾ? ನನಗೆ ಹೇಳಲೇ ಇಲ್ಲ. ನಿನಗೆ ಹೇಳಿಲ್ವಾ? ಇಲ್ಲಮ್ಮ. ಹ್ಯಾಪಿ ಬರ್ತ್ಡೇ ದಾದಾ. ಥ್ಯಾಂಕ್ ಯು. ಥ್ಯಾಂಕ್ ಯು. Happy birthday, bro-in-law. ಥ್ಯಾಂಕ್ ಯು. ಏನ್ ದಾದಾ, ಏನೋ ಯೋಚನೆ ಮಾಡ್ತಿರೋ ಆಗಿದೆ? ಅನು ಬೇಗ ಹೊರಟ್ಲಲ್ಲ, ಹೇಳ್ದೆ ಹೋಗಿದ್ದಾಳೆ ಅಂತ ಯೋಚಿಸ್ತಿದ್ದಾನೆ. ಓ ಅದಾ, ಅದ್ಗೆ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ರು. ನಿನಗೂ ಹೇಳದ್ಲ? ಹಾ, ನನ್ಗೂ ಹೇಳಿದ್ಲು. ನೋಡಿ, ನಿಮ್ಮೆಲ್ರಿಗೂ ಹೇಳಿದಾಳೆ, ನನಗೆ ಹೇಳಿಲ್ಲ. ಕಮಾನ್ ದಾದಾ, ಚೇರ್ ಅಪ್, ಇಟ್ಸ್ ಯುವರ್ ಬರ್ತ್ಡೇ. ಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ದಾದಾ. ಥ್ಯಾಂಕ್ ಯು. ಹಲೋ ಅಮ್ಮ. ಅನು, ಚೆನ್ನಾಗಿದೆಯಾ ಅಲ್ವಮ್ಮ? ಏನು ತೊಂದರೆ ಇಲ್ಲ ತಾನೇ? ನೀ ಎಷ್ಟೇ ಸಲ ಕೇಳಿದ್ರು ನಂದು ಒಂದೇ ಉತ್ತರ ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನಿನಗಿದು ಮಾಮೂಲಿ ಪ್ರಶ್ನೆ ಆಗ್ಬೋದು ಕಣೆ, ಆದ್ರೆ ನನಗಂತೂ ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ಸುತ್ತೆ, ಗೊತ್ತಾ? ಈಗ ಮಾತಾಡ್ತಿದ್ದೀನಲ್ಲ, ಸಮಾಧಾನ ತಾನೇ? ಸಮಾಧಾನನೇ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀಯಾ? ಹೇಗಿದ್ರು ಸಂಜೆ ಬರ್ತಿರಲ್ಲ ಅಮ್ಮ, ಅಲ್ಲೇ ಮಾತಾಡೋಣ. ರೆಡಿ ಆಗಿರಿ, ನಾ ಕಾರ್ ಕಳಿಸ್ತೀನಿ. ಸರಿ ಅಮ್ಮ. ಆರ್ಯ ಸರ್ಗಿನ್ನೂ ಈ ವಿಷಯ ಗೊತ್ತಿಲ್ಲ, ನೆನ್ಪಿರ್ಲಿ, ಅವ್ರಿಗಿದು ಸರ್ಪ್ರೈಸ್. ನಾನ್ ಬಾಯಿ ಬಡ್ಕಿ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಎಚ್ಚರಿಸ್ತಿದ್ದೇನೆ. ಸರಿ ಸರಿ, ನಾನು ಯಾರ ಹತ್ರನು ಬಾಯಿ ಬಿಡಲ್ಲ. ಸರಿ ಸರಿ, ನೀನು ಅಪ್ಪ ರೆಡಿ ಇರಿ. ಸರಿ ಕಣೆ, ಆರ್ಯ ಸರ್ ಬರ್ಡೇನ ಮಿಸ್ ಮಾಡ್ಕೊಂತೀವ? ಬಂದೇ ಬರ್ತೀವಿ. ಅಮ್ಮ, ಅಪ್ಪಂಗ್ ಹೇಳು ಏನು ಗಿಫ್ಟ್ ತರ್ಬೇಡ ಅಂತ, ಇಲ್ಲಾಂದ್ರೆ ಅವ್ರು ತಗೊಂಬಂದ್ಬಿಡ್ತಾರೆ. ಆರ್ಯ ಸರ್ ಬರ್ಡೇಗೆ ನಾನೊಬ್ಳೆ ಗಿಫ್ಟ್ ಕೊಡ್ಬೇಕು, ನೀವೆಲ್ಲ ಸುಮ್ನೆ ಹಾಗೆ ಬರ್ಬೇಕಷ್ಟೇ, ಅರ್ಥ ಆಯ್ತಾ? ಸರಿ ಕಣಮ್ಮ ಶ್ರೀಮತಿ ಆರ್ಯವರ್ಧನ್, ನೀನ್ ಹೇಳ್ದಾಗೆ ಮಾಡ್ತೀವಿ. ಸರ್, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. Many happy returns, brother. ಥ್ಯಾಂಕ್ ಯು. Sir, happy birthday. ಥ್ಯಾಂಕ್ ಯು ಸೋ ಮಚ್ ಮೀರಾ. ಮೀರಾ, Yes, sir. Yeah, sir. ಮೀರಾ, ಅನು ಎಲ್ಲಿ? Sir, Anu had to come with you. ಇಲ್ಲ ಮೀರಾ, ಅವಳು ಬೆಳಗ್ಗೆ ಬೇಗನೆ ಬಂದಲ್ಲ. No, sir. Anu ಆಫೀಸಿಗೆ ಬಂದೇ ಇಲ್ಲ. ಬಟ್ ಸರ್, ಅನು ಹ್ಯಾಸ್ ಟು ಕಮ್ ಟುಡೇ. ಅವತ್ತೇನೋ ಲೇಬರ್ಸ್ಗೆಲ್ಲ ಕನ್ವಿನ್ಸ್ ಮಾಡಾಯ್ತು, ಬಟ್ ಅಗೇನ್ ದೇ ಆರ್ ನಾಟ್ ಹ್ಯಾಪಿ ಅನ್ಸುತ್ತೆ. ಇನ್ಸೈಡರ್ ನ್ಯೂಸ್. ಮತ್ತೆ ಅವ್ರು ಯಾವಾಗ ಬೇಕಾದರೂ ಪ್ರೊಟೆಸ್ಟ್ ಮಾಡ್ಬೋದು ಸರ್. ಆ್ಯಂಡ್ ಅವರು ಫ್ಯಾಕ್ಟ್ರಿನ ಬಾಯ್ಕಾಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಸರ್. ನಿಮ್ಮ ಬರ್ಡೇ ದಿವಸ ಈ ನ್ಯೂಸ್ ಹೇಳ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಐ ಹ್ಯಾವ್ ನೋ ಆಪ್ಷನ್ ಲೆಫ್ಟ್. ಡೋಂಟ್ ವರಿ ಮೀರಾ, ಅನು ವಿಲ್ ಹ್ಯಾಂಡಲ್ ಇಟ್.
ಆರ್ಯ ಸರ್ ಇವಳನ್ನ ಆಫೀಸಲ್ಲಿ ಬಂದು ಹುಡುಕ್ತಿದಾರಲ್ಲ. ಅಲ್ಲ ಸರ್ ಬರ್ಡೇ ಅನ್ನೋದು ಕೂಡ ಮರ್ತು ಅದ್ ಎಲ್ಲಿ ಮಾಯ ಆಗೋದ್ಲು ಇವಳು. ವಾಟ್ ಎವರ್, ಅವಳು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಲಿ, ಸರ್ ಬರ್ಡೇ ನನಗಂತೂ ತುಂಬಾನೇ ಸ್ಪೆಷಲ್. ಮಗಳಿಗೆ ಮದುವೆ ಮಾಡಿ ಗಂಡಿನ ಮನೆ ಕಳಿಸಿದ್ರು ಇವಳು ಮಾತ್ರ ಮದುವೆ ಹೆಣ್ತರ ಸಿಂಗಾರ ಮಾಡ್ಕೊಳ್ಳೋದು ತಪ್ಪಲಿಲ್ಲ. ಆಯ್ತೇನೆ? ಸುಬ್ಬು ಸುಮ್ಮನೆ ಇದ್ರೆ ಸರಿ. ನೀನು ಪ್ಯಾಂಟ್ ಏರ್ಸ್ಕೊಂಡು ಕನ್ನಡಕ ಹಾಕೊಂಡ್ಬಿಟ್ರೆ ಆಗೋಯ್ತು. ಆದ್ರೆ ಹೆಂಗಸ್ರಿಗೆ ಹಂಗ ಟೈಮ್ ಆಗುತ್ತೆ ರೆಡಿ ಆಗೋದಕ್ಕೆ. ಏನೇ ರೆಡಿ ಆಗೋದು? ಅದೇ ನೀನು, ಅದೇ ಪೌಡ್ರು, ಅದೇ ಕುಂಕುಮ, ಅದೇ ಕೂದಲು. ಪ್ರತಿ ಸಲ ಹೊರಡಕ್ಕೂ ಲೇಟ್ ಮಾಡ್ತೀಯ. ಅದೇ ಗಂಡ, ಅದೇ ಕುಂಕು, ಇದನ್ನು ಸೇರಿಸ್ಕೊಂಡು ಇಲ್ಲಿ ಲಿಸ್ಟಲ್ಲಿ. ಏನ್ ನಾನು ಬೇಕು ಅಂತ ಲೇಟ್ ಮಾಡ್ತೀನಾ? ಕರೆಂಟ್ ಇಲ್ಲ ಅಂದ್ರೆ ಒಂದ್ ಕೆಲಸ ಸಾಗಲ್ಲ. ಅದೇ ನಿನಗೆ ಕರೆಂಟ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಹೌದೌದು, ಕರೆಂಟ್ ಇದ್ರು ಒಂದೇ, ಕರೆಂಟ್ ಹೋದ್ರು ಒಂದೇ. ನೀನ್ ಪೌಡರ್ ಹಾಕೊಂಡ್ರು ಒಂದೇ, ಹಾಕೊಳ್ದೆ ಹೋದ್ರು ಒಂದೇ. ಏನು ಬದಲಾಗಲ್ಲ. ನನ್ ಕಲರ್ ಬಗ್ಗೆ ಮಾತಾಡ್ತೀಯ ಸುಬ್ಬು? ನಾನು ಮದ್ವೆಗೆ ಮುಂಚೆ ತೆಳ್ಳಗೆ ಬೆಳಕೆ ಹೆಂಗಿದ್ದೆ? ಏನೋಪ್ಪ, ಊಹೆಗೂ ಸಿಗ್ತಾ ಇಲ್ಲ ನನಗೆ ಆ ಇಮೇಜ್. ಅಯ್ಯ ಮಂಗ್ ಬುದ್ಧಿ, ಬೆಳಗ್ಗೆ ತಿಂದಿದ್ದೆ ಏನಂತ ಗೊತ್ತಿರಲ್ಲ. ಇನ್ನು ನಾನು 20 ವರ್ಷದಿಂದ ಹೆಂಗಿದ್ದೆ ಅಂತ ಹೆಂಗ್ ನೆನ್ಪಿರುತ್ತೆ? ನಿನ್ನ ಹತ್ರ ಮಾತಾಡಿ ವೇಸ್ಟ್. ಪುಷ್ಪ, ಕಲರ್ ಏನೇ ಇರ್ಲಿ ಕಣೆ, ಕೋಪ ಮಾಡ್ಕೊಂಡಾಗ ನೀ ಸುಂದರವಾಗಿ ಕಾಣೋ ಅಷ್ಟು ಯಾವಳು ಕಾಣಲ್ಲ. ಒಬ್ಳಿದ್ರು ದುಡ್ಡು ಗುಟ್ಕೊಂಡು ನೋಡ್ತೀಯಲ್ಲೇ. ಯಾವಳು ಕಾಣಲ್ಲ ಅಂದ್ರೆ ಏನರ್ಥ? ಯಾವಳು ನೋಡ್ಕೊಂಡಿದ್ಯಾ ನೀನು? ಅಯ್ಯೋ ಶಿವನೇ, ನನ್ನ ಕನ್ನಡಕ್ಕೆ ಸತ್ಯವಾಗ್ಲು ನಾನು ಯಾವಳು ಕಣ್ಣೆತ್ತು ನೋಡಿಲ್ಲ ಕಣೆ. ಅಯ್ಯಯ್ಯೋ, ನೀನ್ ನೋಡ್ಬಿಟ್ರೆ ಓಡ್ ಬಂದು ಹಂಗೆ ತಪ್ಕೊಂಡ್ಬಿಡ್ತಾರೆ. ನಿನಗೆ ನಾನ್ ಸಿಕ್ಕಿರೋದು ಹೆಚ್ಚು. ನಿನ್ನನ್ ಬಿಟ್ಟು ನನ್ಗೆ ಬೇರೆ ಯಾರು ಬೇಡ ಕಣೆ. ಗಂಡಸರು ಬರೀ ಮಾತಲ್ಲೇ ಮುದ್ದು ಮಾಡೋದು ರಕ್ತದಲ್ಲೇ ಬಂದಿದೆ. ಆದ್ರೆ ಹೆಣ್ಮಕ್ಳ ಕೈಲಿ ಸೇವೆ ಮಾಡಿಸ್ಕೊಳ್ಳುವಾಗ ಮಾತ್ರ ಪಾಪ ಅಂತ ಅನ್ಸಲ್ಲ. ಏನ್ ಹಂಗ್ ನೋಡ್ತಿದ್ಯಾ? ನನ್ ಕಲರ್ ಬಗ್ಗೆನೆ ಮಾತಾಡ್ತೀಯಾ? ನಾವ್ ಹೆಂಗಸರು ಮಾಡಾಕಿ ಹಿಂಗಾಗಿರೋದು. ಏನು ಹೆಣ್ಮಕ್ಳು ಒಂದ್ ಸ್ವಲ್ಪ ರೆಡಿಯಾಗಿ ಟೈಮ್ ತಗೊಂಡ್ಬಿಟ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡ್ತೀಯಲ್ಲ. ಆಯ್ತು ಬಿಡಮ್ಮ. ಏನಾಯ್ತು? ಇನ್ನೇನೋ ಮಾತಾಡಿ ಯಾತಕ್ಕೆ ಸುಮ್ಮನೆ ಉಗಿಸ್ಕೊಳ್ಳಿ. ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಂಡು ಧಾರಾಳವಾಗಿ ರೆಡಿ ಆಗುತ್ತಾಯಿ. ಎರಡು ಕರೆಕ್ಟ್ ಆಗಿ ಲಾ ಪಾಯಿಂಟ್ ಹಾಕಿದ್ರೆ ತಪ್ಪಗಾಗೋಯ್ತೀಯ. ನನಗೇನಾದ್ರೂ ಒಂದು 20 ವರ್ಷ ಹಿಂದಕ್ಕೆ ಹೋಗೋ ಶಕ್ತಿನ ಭಗವಂತ ಕೊಟ್ಟಿದ್ದಿದ್ರೆ ಇವಳನ್ನ ಯಾವನ್ ಮದುವೆ ಆಗ್ತಾನೆ, ಯಾವ ಥರ ಅವನ್ನ ಗೋಳಿಕೋತಾ ಇದ್ಲು ದೂರದಿಂದ ನಿಂತ್ಕೊಂಡು ನೋಡೋ ಆಸೆ. ಸುಬ್ಬು, ನನಗೂ ಸೇಮ್ ಅದೇ ಆಸೆ. ನಾವ್ ರೆಡಿ, ನೀವ್ ರೆಡಿನಾ? ರಮ್ಯಾ, ನಾನು ರೆಡಿ, ನಿಮ್ಮ ಆಂಟಿ ಇನ್ನೂ ರೆಡಿ ಆಗಿಲ್ಲ. ಏನು ಆಂಟಿ ಇನ್ನ ರೆಡಿ ಆಗಿಲ್ವಾ? ಏನ್ ಆಂಟಿ ನೀವು ಬೇಗ ರೆಡಿ ಆಗ್ಬೇಕಾನೆ. ರಮ್ಯಾ, ಸಂಪತ್ ಸತ್ತ ಇವತ್ತು. ಏ ಸಂಪತ್, ನನಗ್ ಬರ್ತಿರೋ ಕೋಪಕ್ಕೆ ನೀನಾ? ಲೇ ರಮ್ಯಾ, 2 ಮಟ್ಗೆ ಅವ್ನಿಗೆ. ಸರಿ ಸರಿ ಸರಿ, ಸುಬ್ಬಂಕಲ್ ದಾಟಿ ನಾನು ಬರಲ್ಲ, ನೀವು ಬರಬಾರ್ದು. ಸರಿ, ನಾನು ರಮ್ಯ ಹೋಗಿ ಕ್ಯಾಬ್ ಬುಕ್ ಮಾಡ್ತೀವಿ. ಏ ಅದೆಲ್ಲ ಏನು ಬೇಡ, ಅನು ಕಾರ್ ಕಳ್ಸಿದ್ದಾಳೆ, ಎಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಸರಿ, ನಾವಿಬ್ರು ಆಚೆ ವೆಯ್ಟ್ ಮಾಡ್ತಿರ್ತೀವಿ. ಬಾ ರಮ್ಯ, ಬಾ ರಮ್ಯ. ಅನು ಎಷ್ಟು ಸೂಪರ್ ಅಲ್ವಾ? ಅಲ್ಲಿಂದನೇ ಅವ್ರ ಅಪ್ಪ ಅಮ್ಮನ ಎಷ್ಟೊಂದು ಕೇರ್ ಮಾಡ್ತಾಳೆ. ನಮಗೆ ಕಾಲ್ ಮಾಡಿ ಜೊತೆಗೆ ಬನ್ನಿ, ಆವಾಗವಾಗ ಮನೆ ಹತ್ರ ಹೋಗಿ ಅವ್ರನ್ನ ನೋಡ್ಕೊತೀರಿ ಅಂತೆಲ್ಲ ಹೇಳ್ತಾಳೆ. ಪಾಪ ಅವಳು ಈ ವಟಾರನ, ಅವ್ರ ಅಪ್ಪ ಅಮ್ಮನ ಅವಳು ಅದೆಷ್ಟು ಮಿಸ್ ಮಾಡ್ಕೊತಿದ್ದಾಳೋ ಏನೋ. ರಮ್ಯಾ, ಯಾಕೆ ಈ ನಡುವೆ ನೀನು ಖುಷಿ ವಿಚಾರನ ಫೀಲ್ ಮಾಡ್ಕೊಂಡು ಹೇಳ್ತೀಯ, ಫೀಲಿಂಗ್ ವಿಚಾರನ ಇನ್ನೂ ಫೀಲ್ ಮಾಡ್ಕೊಂಡು ಹೇಳ್ತೀಯ? ಅನು ಗಂಡನ ಮನೇಲಿ ಕಷ್ಟ ಅನುಭವಿಸ್ತಿದ್ದಾಳ, ಅವಳು ಚೆನ್ನಾಗೇ ಇರ್ತಾಳೆ, ನೀನು ಆರಾಮಾಗಿ ಇರು. ಏನೋ ಅವಳು ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು, ಇರ್ತಾಳಲ್ವಾ? ಪಕ್ಕ, ನಾನು ಹೇಳಿದ್ದನ್ನ ನೀನೇ ನೋಡ್ತೀಯಲ್ಲ. ಸರ್, ಏನೇ ಹುಚ್ಚಾಟ?
ನಾನೇನಾದ್ರೂ ನಿಮ್ಮನ್ನ ಕೇಳದ್ನಾ? ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನನಗೆ ನೀವೇನು ಅಂತ ಚೆನ್ನಾಗಿ ಗೊತ್ತು. ಆ ಜಾಗ ನಿಮ್ಗೆ ಹಳೆ ನೆನಪನ್ನ ತಂದಿದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವೀಗ್ಲೂ ಹೇಳಿ ಅಲ್ಲಿ ಕೆಲಸ ಆರಂಭಿಸೋ ನಿರ್ಧಾರ ತಪ್ಪು ಅಂತ, ನಾನು ಎಲ್ಲಾನು ಸ್ಟಾಪ್ ಮಾಡಿಸ್ಬಿಡ್ತೀನಿ. ಇಲ್ಲ ಅನು, ರಾಜನಂದಿನಿ ಫ್ಯಾಬ್ರಿಕ್ಸ್ ನಿಂದು. ಯಾವತ್ತು ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅನು. ನೀನು ಯಾವತ್ತೂ ಅದನ್ನು ನಿಲ್ಲಿಸ್ಬೇಡ. ಆರ್ ಯು ಶ್ಯೂರ್? 100% ಶ್ಯೂರ್. ನಾನು ನಿನ್ನನ್ನು ಬಾಯಿ ತಪ್ಪಿ ರಾಜನಂದಿನಿ ಅಂತ ನಾನು ಕೂಗಿದೆ. ಆದರೆ ಟ್ರಸ್ಟ್ ಮೀ ಅನು, ಈ ಕ್ಷಣಕ್ಕೆ ನನ್ನ ಪ್ರಕಾರ ರಾಜನಂದಿನಿ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಇಲ್ಲೇ ಜೀವಂತವಾಗಿದ್ದಾರೆ ಅಂತ ಅನಿಸ್ತಿದೆ. ನನ್ನ ಕ್ಷಮಿಸೋನು. ಸಾರಿ, ನಾನು ಕೇಳಬೇಕು ಸರ್. ನಿಮ್ಮ ಮನಸ್ಸು ಮಗು ಥರ ನಿಮ್ಮ ಹಳೆ ವಿಷಯನೆಲ್ಲ ಕೆತ್ಕಕ್ಕೆ ಹೋಗಿ ಎಂತ ತಪ್ಪು ಮಾಡಿದೆ ನಾನು. ಛೇ, ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲು ಪಯಣ ನಿಲ್ಲದು. ಎಂದು ನಾನಿರುವೆ ಜೊತೆ ಜೊತೆಯಲಿ, ಜೊತೆ ಜೊತೆಯಲಿ, ಎಂದು ಎಂದೆಂದು ಜೊತೆ ಜೊತೆಯಲಿ, ಜೊತೆ ಜೊತೆಯಲಿ. ಆರ್ಯಂಗೂ ಅನುನ್ ನೋಡಿದಾಗ ರಾಜನಂದಿನಿ ನೆನಪಾಗ್ತಿದ್ದಾಳ. ನನಗಂತೂ ಅನು ಎಷ್ಟೋ ವಿಷಯದಲ್ಲಿ ರಾಜನಂದಿನಿನೇ ಹೋಲ್ತಾಳೆ ಅನ್ಸುತ್ತೆ. ಆರ್ಯಂಗೂ ಹಾಗೆ ಅನ್ನಿಸ್ತಿದ್ಯಾ, ಅಥವಾ ನಾನೇ ಅತಿಯಾಗಿ ಯೋಚಿಸ್ತಿದ್ದೀನಾ? ಅಮ್ಮೋರೆ, ಅಮ್ಮೋರೆ, ಕಾಫಿ. ಆರ್ಯ ಎಲ್ಲಿ? ಎದ್ದಿದಾನ? ಅಮ್ಮೋರೆ, ಸಾಹೇಬ್ರು ಎದ್ದಿದ್ದಾರೆ, ಮೇಲ್ಗಡೆ ಪೇಪರ್ ಓದ್ತಿದ್ದಾರೆ. ಅಮ್ಮ, ಕಾಫಿ ನಿಮಗೆ ತಂದಿದ್ದು. ನಾನು ಆಮೇಲೆ ಕುಡಿತೀನಿ. ನಮ್ಮಿಬ್ಬರ ಮಧ್ಯೆ ಕರಳುಬಳ್ಳಿ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಕಣ್ಣೋಟದ ಸಂಬಂಧ ಬಲವಾಗಿದೆ ಆರ್ಯ. ನಿನ್ ನೋಟದಲ್ಲೇ ನಾನು ಹೇಳಬಲ್ಲೆ, ನನ್ನ ತಲೆಯಲ್ಲಿ ಓಡ್ತಿರೋ ಅದೇ ಯೋಚನೆ ನಿನ್ನೂ ಕಾಡ್ತಾ ಇದೆ ಅಂತ. ನಿನಗೆ ಯಾಕೆ ಹಾಗನ್ಸ್ತು ಆರ್ಯ? ಅನುನ್ ನೋಡಿ ರಾಜನಂದಿನಿ ಅಂತ ಕರೆದ್ಯಲ್ಲ, ಅದು ಆ ಕ್ಷಣಕ್ಕೆ ಬಾಯಿ ತಪ್ಪಿ ಬಂದಾಗಿರ್ಲಿಲ್ಲ. ಬಹಳ ದಿನಗಳಿಂದ ನಿನ್ನಲ್ಲೇ ಆ ಯೋಚನೆ ಕಾಡ್ತಿರ್ಬೇಕು ಅಲ್ವಾ ಆರ್ಯ? ಇಲ್ಲಮ್ಮ, ಕಾರಣ ಗೊತ್ತಿಲ್ಲ, ಕ್ಷಮಿಸಿ ಅಮ್ಮ. ಎಲ್ಲರ ಮುಂದೆ ನಾನು ಹಾಗೆ ಹೇಳಬಾರ್ದಾಗಿತ್ತು. ಇಟ್ಸ್ ಓಕೆ ಆರ್ಯ, ಕ್ಷಮೆ ಕೇಳಕ್ಕೆ ಏನೂ ಇಲ್ಲ. ನನಗೆ ನಿನ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಷ್ಟೇ. ನಿಜ ಹೇಳ, ಅನು ಇತ್ತೀಚೆಗೆ ತಗೊಳ್ತಿರೋ ನಿರ್ಧಾರಗಳು ಮತ್ತೆ ಅವಳು ಮಾತಾಡೋ ರೀತಿ
ಎಲ್ಲ ನೋಡ್ತಿದ್ರೆ ನನಗೂ ಕೂಡ ಅವಳು ರಾಜನ ಬಾಯಿ ತಪ್ಪಿ ಆಡಿದ್ದನ್ನ ನೀವ್ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋತಿದ್ದೀರಾ? ನಿಮ್ಮನ್ನ ಇಷ್ಟಪಡೋರ್ಗೆ ತಮ್ಮ ಪ್ರೀತಿನ ತೋರಿಸ್ಕೊಳ್ಳಕ್ಕೆ ಇಂಥ ಒಂದೆರಡು ಒಕೇಶನ್ ಸಿಗುತ್ತೆ ಅಷ್ಟೇ. ಸರ್ ದಿಸ್ ಡೇ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಹಲೋ ಸರ್, ಟೆಲ್ ಮಿ ಸರ್. ಹೇಗಿದೆ ಮೀರಾ? ಸರ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಹೇಳಿ. ನೀನು ಹೇಗಿದೆಯಾ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಮೀರಾ. ಬಾಸ್ ಫೋನ್ ಮಾಡಿದ್ರೆ ಕೆಲಸದ ವಿಷಯನೇ ಮಾತಾಡ್ಬೇಕಾ? ಬರ್ತಾ ಹಾಗೆ ರೂಢಿ ಆಗೋಯ್ತಲ್ಲ ಸರ್. ಅದು ತಪ್ಪು ಅಂತ ನನಗೀಗ ಅರ್ಥ ಆಗಿದೆ ಮೀರಾ. ನೀನು ನನ್ನ ಹುಟ್ಟುಹಬ್ಬ ಆಚರಿಸಬೇಕು ಅಂತ ಕೇಳಿಕೊಂಡೆ. ನಾನು ಅದಕ್ಕೆ ಒಪ್ಪಿರಲಿಲ್ಲ. ಅದರಿಂದ ನಿನಗೆ ಬೇಜಾರಾಗಿದೆ. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದ್ರು ನಾನು ಹಾಗೆ ಸುಮ್ಮನೆ ಇದ್ರೆ ಅದು ಸರಿಯಲ್ಲ. ಅದಕ್ಕೆ ಫೋನ್ ಮಾಡ್ತಿದ್ದೀನಿ ಮೀರಾ. ಮೀರಾ, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಟೇಕ್ ಕೇರ್. ಸರ್, I don't know how to react. Thank you. Good night, Mira. Take care. You too, sir. Take care. Good night. ನಾನ್ ತಿನ್ನ ಇಲ್ವಾ ಅಂತ ಕೇಳೋದಿರ್ಲಿ, ಇವ್ರು ಊಟಕ್ ಬರ್ತಾರ ಇಲ್ವಾ ಅಂತಾದ್ರೂ ಒಂದ್ ಮೆಸೇಜ್ ಮಾಡ್ಬೋದಲ್ವಾ? ಸರ್, ಯಾಕೆ ಇಷ್ಟೊತ್ತು? ಕೆಲಸನು. ಸರಿ, ನಿಂದು ಊಟ ಆಯ್ತಾ? ಯಾಕೆ ಕಾಯ್ತಿದ್ಯಾನು? ಊಟ ಮಾಡೋದಲ್ವಾ? ಸರಿ ಬಾ ಮಾಡೋಣ. ಸರ್, ನೀವ್ ಹೋಗಿದ್ ಕೆಲ್ಸ ಹೇಗಾಯ್ತು? ಚೆನ್ನಾಗಾಯ್ತಾ? ಮನೆಗೆ ಬಂದ್ಮೇಲೂ ಕೆಲ್ಸದ ಮಾತು ಯಾಕೆ? ಬಿಡೋದ. ನಾಳೆ ರಮ್ಯಾ ಮತ್ತೆ ಸಂಪತ್ಗೆ ಮನೆಗೆ ಬರೋದಕ್ಕೆ ಹೇಳಿದೀನಿ. ನಾನು ಆಫೀಸಿಂದ ಸ್ವಲ್ಪ ಬೇಗ ಬರ್ತೀನಿ. ಬೇಗ ಯಾಕೆ? ರಜೆನೆ ತಗೋ. ಸಾಧ್ಯ ಆದ್ರೆ ನಾನು ಬೇಗ ಬರ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂನೆ. ಇದರಲ್ಲಿ ಇಷ್ಟೊಂದು ಆಶ್ಚರ್ಯ ಯಾಕೆ? ಆಮೇಲೆ ನಾನು ಮೀರಿನ ಫೋನ್ ಮಾಡಿದ್ದೆ, ಸುಮ್ಮನೆ ಕ್ಷೇಮ ವಿಚಾರಿಸೋಕೆ. ನೀನು ಆಗಾಗ ಅವಳ ಹತ್ರ ಮಾತಾಡ್ತಿರೋ. ಅವಳು ನಮಗೋಸ್ಕರ ತುಂಬಾನೇ ಮಾಡಿದ್ದಾಳೆ. ನಾವು ಅವಳನ್ನ ಕಡೆಗಣಿಸ್ತಿದ್ದೀವಿ ಅನ್ನೋ ಭಾವನೆ ಅವಳಿಗೆ ಬರಬಾರ್ದು. ಅದಕ್ಕೆ ಎಸ್ ಸರ್, ಆ ಥರ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಬನ್ನಿ ಊಟ ಮಾಡಿ. ಊಟ ಮಾಡಿ ಅಲ್ಲ, ಜೊತೆಯಲ್ಲೇ ಊಟ ಮಾಡೋಣ.